ರಾಘವ್ ಶರ್ಮಾ ಸರ್, ಡಿಸಿಎಂ ವಿಜಯ್ ಕುಮಾರ್ ಸಿನ್ಹಾ ಅವರು ಪೂಜೆ ಪುನಸ್ಕಾರ ಟೆಂಪಲ್ ರನ್ ನೋಡ್ತಾ ಇದ್ರೆ ಬಿಜೆಪಿ ಗೆಲ್ಲಿ ಅಂತನಾ ಅಥವಾ ನಾನು ಸಿಎಂ ಆಗ್ಲಿ ಅಂತನಾ? ಇಲ್ಲ, ಅವರು ವಿಜಯ್ ಕುಮಾರ್ ಸಿನ್ಹಾ ಅವ್ರಿಗೆ ಇದೆಯೋ ಇಲ್ವೋ ಕೆಪಾಸಿಟಿ? ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಯಾರು ಸನ್ಯಾಸಿಗಳಿರೋದಿಲ್ಲ ರಾಜಕಾರಣಿಗೆ ಬಂದವರು. ಸೊ ಹಾಗಾಗಿ ನಿತೀಶ್ ಕುಮಾರ್ ಅವರನ್ನ ಬದುಕಿಗೆ ಸರಿಸಿ ಅವರನ್ನ ಸಿಎಂ ಮಾಡುವಂತ. ಅಲ್ಲ, ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಾರೆ, ಜಸ್ಟ್ ಹಾಗೆ ಅನಿಸ್ತು. ಕಳೆದ ಬಾರಿ 45 ಇದ್ದಂತ ನಂಬರ್ಸ್ಗೆ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಪಟ್ಟ ಕೇಳಿಸಿದ್ರು. ಹೈಯೆಸ್ಟ್ ನಂಬರ್ ಇದ್ದ ಬಿಜೆಪಿ ಹತ್ರ 2020 ಚುನಾವಣೆ ರಿಸಲ್ಟ್ ಅನ್ನು ನೋಡಿದ್ರೆ. ಈ ಬಾರಿ ಒಂದು ಸ್ಟ್ರಾಟಜಿ ಮಾಡ್ಕೊಂಬದಲ್ಲ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಈ ಬಾರಿ ನಮ್ಮವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಆ ಚಾನ್ಸಸ್ ಇರ್ಬೋದಲ್ಲ? ನಿತೀಶ್ ಕುಮಾರ್ ಅವರನ್ನ ನೀವು ಸೈಡ್ ಲೈನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೈಡ್ ಲೈನ್ ಅಂತಲ್ಲ, ನಿಮ್ಗೆ ಈ ಕಳೆದ ಬಾರಿ ಮಾಡಿದೀವಿ, ಸೈಡ್ ಲೈನ್ ಆಗಿದ್ದಂತವನ್ನ ನಾವು ಮುಖ್ಯಮಂತ್ರಿನೇ ಮಾಡಕ್ಬಿಟ್ಟಿದೀವಿ, ಈ ಬಾರಿ ಬಿಟ್ಕೊಡಿ ಅಂತ ಕೇಳ್ಬೋದ? ಆ ಚಾನ್ಸಸ್ ಇದೆಯಾ? ನೋಡಿ, ಆ ಚರ್ಚೆಗಳು ನಡಿಬಹುದು, ಆದ್ರೆ ನಿತೀಶ್ ಕುಮಾರ್ ಅವರನ್ನ ಕೈಯಿಂದ ಒತ್ತಾಯಪೂರ್ವಕವಾಗಿ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ನನಗನ್ಸುತ್ತೆ ಕಳೆದ ಬಾರಿಗಿಂತ ಈ ಬಾರಿ ನಿತೀಶ್ ಕುಮಾರ್ ಅವರ ನಂಬರ್ಸ್ ಜಾಸ್ತಿ ಆಗುತ್ತೆ. ಎಲ್ಜೆಪಿ ಬರುತ್ತೆ, ಮತ್ತೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಈಗಲೂ ಕೂಡ ಹಾಗೆ ಇದೆ. ನಿತೀಶ್ ಕುಮಾರ್ ಅವರನ್ನ ನಂಗೊಂದು ಬಹಳ ಕುತೂಹಲ, ನೀವು ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿರೋದ್ರಿಂದ, ವೈ ನಿತೀಶ್ ಇಸ್ ಸೋ ಪಾಪ್ಯುಲರ್ ದೇರ್? 9 ಬಾರಿ ಆಳ್ವಿಕೆ ಮಾಡೋನು ಇನ್ನೂ ಸ್ಟಿಲ್ ಪಾಪ್ಯುಲಾರಿಟಿ ಕಂಟಿನ್ಯೂಸ್ ಅಂದ್ರೆ ಅದಕ್ಕೆ ಕಾರಣಗಳು ಸಾಕಷ್ಟಿದೆ. ಒಂದು, ನಾನು ಮಹಿಳೆಯರ ಅವರ ಜೊತೆಗೆ ದೊಡ್ಡ ಚಂಕ್ ಆಫ್ ಅಂದ್ರೆ ಒಂದು ವೋಟ್ ಬ್ಯಾಂಕ್, ಮಹಿಳೆಯರ ವೋಟ್ ಬ್ಯಾಂಕ್. ನೋಡಿ, ಫಸ್ಟಿಗೆ ಅಲ್ಲಿ ಜಂಗಲ್ ರಾಜ್ಗೆ ಕಡಿವಾಣ ಹಾಕಿದ್ದೆ ನಿತೀಶ್ ಕುಮಾರ್ 2005 ನಂತರ. ಅದರ ಮೊದಲು ಚೋರ್ ಚಮಾರಿ ಅಂದ್ರೆ ಕೊಲೆ, ಸುಲಿಗೆಗಳು, ಅತ್ಯಾಚಾರ, ಅಪಹರಣ, ಸಣ್ಣ ಮಕ್ಕಳನ್ನ ಅಪಹರಣ ಮಾಡಿ ಕೊಲೆ ಮಾಡೋದು, ದುಡ್ಡಿಗೆ 1000 ರೂಪಾಯಿ 500 ರೂಪಾಯಿಗೆ ಡಿಮ್ಯಾಂಡ್ ಮಾಡೋದು, ಇಂಥದ್ದೆಲ್ಲ ಆಗ್ತಾ ಇತ್ತು. ನಿತೀಶ್ ಕುಮಾರ್ ಬಂದ ಮೇಲೆ ಸ್ವಲ್ಪ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಆಯ್ತು. ಈಗಲೂ ಬಾಹುಬಲಿಗಳು ಅಥವಾ ಕ್ರಿಮಿನಲ್ಗಳು ಇಲ್ಲ ಅಂತ ಏನಿಲ್ಲ, ಬಟ್ ಅದು ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಆ ಜನರೇಷನ್ ಆ ಒಂದು ಕಷ್ಟವನ್ನು ನೋಡಿದರೆ ಮತ್ತೆ ಈಗಲೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ಅವ್ರಿಗೆ ಭಯ ಆಗುತ್ತೆ, ರಾತ್ರಿ ನಿದ್ದೆ ಬರೋದಿಲ್ಲ. ಸೊ ಹಾಗಾಗಿ ನಿತೀಶ್ ಕುಮಾರ್ ನಮಗೆ ನಮ್ಮಲ್ಲಿ ಒಂದು ಸುರಕ್ಷತೆಯ ಫೀಲಿಂಗ್ ಅನ್ನು ತಂದಿದ್ದಾರೆ. ಅದೊಂದು ಮೇನ್ ರೀಸನ್. ಈಗ ನೀವು ಅನೇಕ ಜನರ ಹತ್ರ ಮಾತಾಡಿ, ಜಂಗಲ್ ರಾಜನ್ ಅವರು ಪ್ರಸ್ತಾಪ ಮಾಡ್ತಾರೆ, ಅದಕ್ಕೆ ಬಿಜೆಪಿ ಅವರು ಅದನ್ನೇ ಇಟ್ಕೊಂಡಿರೋದು. ಅದು ಇಮೋಷನಲ್ ಆಗಿ ಕ್ಯಾಚ್ ಮಾಡುತ್ತೆ. ಈಗಲೂ ಹೋದಲ್ಲಿ ಬಂದಲ್ಲೆಲ್ಲ ಜಂಗಲ್ ರಾಜ್ ಬಗ್ಗೆ 2015 ಅದನ್ನೇ ಮಾತಾಡಿದ್ದು, ಆಯ್ತಾ? ಈಗಲೂ ಕೂಡ ಅದನ್ನೇ ಮಾತಾಡ್ತಿರೋದು. ಸೊ ಹಾಗಾಗಿ ಮಹಿಳೆಯರಲ್ಲಿ ಮತ್ತೆ ಮುಖ್ಯವಾಗಿ ಹಿಂದಿನ ಜನರೇಷನ್ ಅಲ್ಲಿ ಆ ಒಂದು ಭಯ ಏನಿದೆ. ಹಾಗಾಗಿ ನಿತೀಶ್ ಕುಮಾರ್ ನಮಗೆ ಇದ್ರೆ ಅವರು ಸೇಫ್ಟಿ. ಇನ್ನೊಂದು, ಮಹಿಳೆಯರ ಪರವಾದಂತಹ ಶರಾಬ್ ಬಂದ್ ಮಾಡಿರುವಂತದ್ದು. ಹಾಗಾಗಿ ಮಹಿಳೆಯರು ಈಗಲೂ ಕೂಡ ನಿತೀಶ್ ಕುಮಾರ್ ಜೊತೆಗಿದ್ದಾರೆ. ಮದ್ಯಪ್ರಿಯ ಇರುವಂತಹ ವ್ಯಕ್ತಿಗಳು ನಿತೀಶ್ ಕುಮಾರ್ಗೆ ಶಾಪ ಹಾಕಬಹುದು, ಆದ್ರೆ ಅದರ ಪ್ರಮಾಣ ಬಹಳ ಕಡಿಮೆ. ಸೊ ಹಾಗಾಗಿ ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಯಾವುದೇ ಉದ್ದೇಶ ಅಂತೂ ನಿತೀಶ್ ಕುಮಾರ್ ಅವರಲ್ಲಿ ಇಲ್ಲ. ಅಲ್ಲಿ 10,000 ರೂಪಾಯಿ, ನಾನು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಚುನಾವಣೆ ಘೋಷಣೆಗೆ 2 ವಾರಗಳ ಮುನ್ನ 1,20,00,000 ಮಹಿಳೆಯರ ಖಾತೆಗೆ 10,000 ರೂಪಾಯಿ ಅಂದ್ರೆ ತಲಾ ಎಲ್ಲಾ ಮಹಿಳೆಯರಿಗೆ 10,000 ರೂಪಾಯಿ ಜಮೆ ಆಗಿದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ 10,000 ನಮಗೆ ಮಧ್ಯಮ ಅಥವಾ ಕೆಳ ಮಧ್ಯಮ ವರ್ಗಗಳು ನಮಗೆ ಒಂದು ಕೊಟ್ಟರೆ ಅದೊಂದು ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ, ಆಗುತ್ತೆ. ಅಷ್ಟೊಂದು ದೊಡ್ಡ ವಿಷಯ. ಅಲ್ಲಿ ಒಂದು 50,000 60 ಕೊಟ್ಟಾಗ 1,20,00,000 7 ಕೋಟಿ. ಮಹಿಳಾ ಸ್ವಸಹಾಯ ಸಂಘದಲ್ಲಿ ಹೇಗೆ ಮಹಿಳಾ ಸದಸ್ಯರಿರ್ತಾರೆ, ಅವರಲ್ಲಿ ಜೀವಿಕಾ ಅಂತ ಸ್ಕೀಮ್, ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಸ್ಕೀಮ್ ಅಡಿಯಲ್ಲಿ ಜೀವಿಕಾ ದೀದಿಗಳು ಅಂತ ಹೇಳ್ತಾರೆ. ಅಂದ್ರೆ 1,20,00,000 ಜೀವಿಕಾ ದೀದಿಗಳು. ಹಾಗಾಗಿ ಅವ್ರಿಗೆ ಖುಷಿಯಾಗಿದೆ. ನೋಡಿ, ಫಾರ್ ಎಕ್ಸಾಂಪಲ್, ನಾನು ಬೋರೆ ಅನ್ನೋ ವಿಧಾನಸಭೆಗೆ ಹೋದೆ. ಒಂದು ಸಣ್ಣ ಕಿರಾಣಿ ಅಂಗಡಿ ಹಾಕೊಂಡಿದ್ದಾಳೆ. ಅವಳಿಗೆ ನಾಳೆ ನನಗೆ ಫ್ರಿಡ್ಜ್ ಹಾಕ್ಬೇಕು, ಬೇಸಿಗೆಯಲ್ಲಿ ಸುಮಾರು ಜನ ಬರ್ತಾರೆ, ಅವರಿಗೆ ಜ್ಯೂಸು ಐಸ್ ಕ್ರೀಮ್ ಕೊಡ್ಲಿಕ್ಕೆ ಬೇಕಾಗುತ್ತೆ, ನನ್ನ ಸ್ವಲ್ಪ ಅಮೌಂಟ್ ಇದೆ, 10,000 ಬಂದ್ರೆ ನಾನು ಅದು ಸೇರಿಸ್ಕೊಂಡು ಕಟ್ಬಿಡ್ತೀನಿ, 10,000 ಕಾಯ್ತಾ ಇದ್ದೀನಿ ಅಂತ. 50,000 ಎಷ್ಟೋ ಮಹಿಳೆಯರು ಸಿಕ್ಕಿಲ್ಲ, ಕಾಯ್ತಾ ಇದ್ದಾರೆ. ಇನ್ನು ಅನೇಕ ಜೀವಿಕಾ ದೀದಿ ಬಟ್ ಹೋಪ್ಫುಲ್ ಇದ್ದಾರೆ, ಇನ್ನು ಕೂಡ ನಮಗೆ ಸಿಗತ್ತೆ. 1 ಕೋಟಿ ಪ್ಲಸ್ ಮಹಿಳೆಯರಿಗೆ ಅಕೌಂಟ್ ಹೋಗಿದೆ ಅಂತಂದ್ರೆ ಅದು ವರ್ಕೌಟ್ ಆಗಿದೆ ಅಂತ ಅನ್ಕೋಬೇಕು. ಈಗ ವೋಟಿಂಗ್ ಪರ್ಸೆಂಟೇಜ್ ಕೂಡ ಮಹಿಳೆಯರು ಈ ಸರಿ 7% ಜಾಸ್ತಿ ಆಗಿದೆ ಈ ಸರಿ. ಬಟ್ ಆದ್ರೆ ಇವರು ಅಪೋನೆಂಟ್ ಅಲ್ಲಿ ಇದ್ದಂತ ಮಹಾಗಠಬಂಧನ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ರು ನಿರುದ್ಯೋಗ ಒಂದು, ಮತ್ತೊಂದು ಕಡೆ ಮೈಗ್ರೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಪ್ರಮುಖವಾಗಿ ಪ್ರತಿ ಮನೆಗೆ ಒಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ತೇಜಸ್ವಿ ಯಾದವ್ ಅವರು ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಉದ್ಯೋಗ ಆಸೆ ಸಿಗುತ್ತಾ ಅಥವಾ ಮಹಿಳೆಯರಿಗೆ ಸುರಕ್ಷತೆ ಸಿಗಿದೆ ಅನ್ನೋದು ಯಾಕೆ ಹೇಳಿದ್ರೆ ಅವ್ರು ಕೊಡ್ತೇನೆ ಅಂತ ಹೇಳಿರೋದು, ಇವ್ರು ಕೊಟ್ಟಿದ್ದಾರೆ, ಅಷ್ಟೇ ಡಿಫರೆನ್ಸ್. ಇವರಿಗೆ ಅವ್ರು ನೆಕ್ಸ್ಟ್ ಬಂದ ನಂತರ ಕೊಡ್ತಾರಾ ಇಲ್ವಾ ಅನ್ನೋದು ಕನ್ಫ್ಯೂಷನ್ ಇದೆ. ಬಟ್ ನಿತೀಶ್ ನಮಗೆ ಕೊಡ್ತಾ ಇದಾರೆ, ನಮಗೆ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನಿತೀಶ್ ಹಮಾರ ಬಲಾಕಿಯ ಹೈ ಅಂತ ನಿಮಗೆ ಬಹುತೇಕ ಮಹಿಳೆಯರು ಹೇಳ್ತಾರೆ. ನೋಡಿ, ನಾನು ಬಹುತೇಕ ಹಳ್ಳಿಗಳಿಗೆ ಹೋದಾಗ ನೀವು ಒಂದು ಮಹಿಳೆಯರ ಗುಂಪನ್ನು ಭೇಟಿ ಮಾಡಿದಾಗ ಅವ್ರ ಜೊತೆ ಮಾತಾಡಿದಾಗ ಆಪ್ಕ ಪತಿ ಕಹ, ನಿಮ್ಮ ಗಂಡ ಎಲ್ಲಿದ್ದಾರೆ ಅಂತ ಹೇಳಿದ್ರೆ, ಗಂಡ ಇರೋದಿಲ್ಲ ಮನೆಯಲ್ಲಿ, ಎಲ್ಲಿದ್ದಾರೆ? ಲಕ್ನೋ, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು ವಲಸೆ ಹೋಗಿದ್ದಾರೆ. ಇಲ್ಲಿ ಮಕ್ಕಳನ್ನ ನೋಡ್ಕೊಳ್ತಾ ಇರೋದು ಹೆಂಗಸರು, ಅತ್ತೆ ಸೊಸೆ. ಅವರು ಖೇತಿ ಮಾಡ್ಲಿಕ್ಕೆ ಹೋಗ್ತಾರೆ, ಕೃಷಿ ಮಾಡ್ಲಿಕ್ಕೆ 150 ರಿಂದ 200 ರೂಪಾಯಿ ಸಿಗೋದ್ರಿ.
ಅವರಿಗೆ ಅವ್ರು ಹೇಳ್ತಾರೆ ನಮಗೆ ಅಷ್ಟೇ ಸಿಗೋದು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ 500-600 ರೂಪಾಯಿ ಯಾರು ಬರೋದಿಲ್ಲ ಕೆಲ್ಸಕ್ಕೆ. ಬರೋದಿಲ್ಲ, ಆಯ್ತಾ, ಅದು ಬೇರೆ ಕಡೆಯೂ ಇರ್ಬೋದು. ಸೊ ಹಾಗಾಗಿ 10,000 ಕೊಟ್ಟಿರೋದು ಇಟ್ಸ್ ಒಂದು ದೊಡ್ಡ ವಿಚಾರ ಅಲ್ಲಿ, ಅದೇ ಚರ್ಚೆ ಆಗಿರೋದು. ಅದು ಯಾರು ಕೂಡ ಈವನ್ RJD ಅವರು ನಿತೀಶ್ ಕುಮಾರ್ ವಿರುದ್ಧ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿದ್ದಾರೆ. ಬಿಹಾರ 15-20 ವರ್ಷ ಹೀಗಿರ್ಲಿಲ್ಲ. ಆಮೇಲೆ ಇನ್ನೊಂದು ಫ್ಯಾಕ್ಟರ್ ನಾನು ಹೇಳಲೇಬೇಕು, ಸ್ವಜನ ಪಕ್ಷಪಾತ ಇಲ್ಲ, ಭ್ರಷ್ಟಾಚಾರದ ಆರೋಪಗಳಿಲ್ಲ, ಮಿಸ್ಗವರ್ನೆನ್ಸ್ ಇಲ್ಲ. ಲಾಲು ಫ್ಯಾಮಿಲಿಗೂ ನಿತೀಶ್ ಕುಮಾರ್ ಫ್ಯಾಮಿಲಿಗೂ ಕಂಪೇರ್ ಮಾಡಿ. ನಿತೀಶ್ ಕುಮಾರ್ ಮಗ ನಿಶಾಂತ್ ಕುಮಾರ್ ಎಬವ್ 40 ಇದ್ದಾರೆ, ಅವರನ್ನು ಇನ್ನೂ ಕೂಡ ಪಕ್ಷ ರಾಜಕಾರಣಕ್ಕೆ ತಂದಿಲ್ಲ. ನಳಂದ ಜಿಲ್ಲೆಗೆ ಬರುತ್ತೆ ಕಲ್ಯಾಣ್ ಬಿಗ ಅನ್ನೋ ಒಂದು ಹಳ್ಳಿಯಲ್ಲಿ ನಿತೀಶ್ ಕುಮಾರ್ ಹುಟ್ಟಿರೋದು. ನಳಂದ ಜಿಲ್ಲೆ ಬರುತ್ತೆ. ಕಲ್ಯಾಣ್ ಬಿಗ ಹೋದೆ, ನಳಂದದಲ್ಲಿ ಓಡಾಡಿದೆ. ನಳಂದದ ಒಂದಿಷ್ಟು JDU ಕಾರ್ಯಕರ್ತರು ನಿತೀಶ್ ಕುಮಾರ್ ಅವರನ್ನ, ಇದೊಂದು ನಂಗೆ ಆಫೀಸರ್ ಹೇಳಿದ್ದು, ನಿತೀಶ್ ಕುಮಾರ್ ಅವರನ್ನ ಪಟ್ನದಲ್ಲಿ ಭೇಟಿ ಮಾಡಿ ನಿಮ್ಮ ಮಗನನ್ನ ಈ ಸರಿ ಟಿಕೆಟ್ ಕೊಡ್ಬೇಕು, ಅವರಿಗೆ ನಳಂದಲ್ಲ ನಿಲ್ಸೋಣ ಅಂತ. ಫಾಲ್ತು ಬಾತ್ ಮೇರೆ ಸಾತ್ ಮತ್ ಕೀಜಿ ಅಂತ ಹೇಳಿದಂತೆ. ಒಂದೇ ಕಳಿಸಿದ್ರು ವಾಪಸ್. ಬೇಡ ಅಂದ್ರೆ ಸದ್ಯಕ್ಕೆ ಬೇಡ, ಗೊತ್ತಿಲ್ಲ. ನಮ್ಮ ರಾಜ್ಯದ ರಾಜಕಾರಣ ಏನ್ ಸಂದೇಶ ಅದೇ ಲಾಲು ಫ್ಯಾಮಿಲಿಯನ್ನು ನೋಡಿ, ಇಬ್ರು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಕೂಡ ಪಕ್ಷ ಅಧಿಕಾರದಲ್ಲಿದ್ದಾರೆ, MLC-ಗಳಾಗಿದ್ದಾರೆ, MP-ಗಳಾಗಿದ್ದಾರೆ, ಎಲ್ಲ ಅವ್ರದ್ದೇ ಒಕ್ಕೂಟನೇ. ಅಪ್ಪ ಲಾಲು CM, ರಾಬ್ರಿ ದೇವಿನು ಫಾರ್ಮರ್ CM, ಅಧಿಕಾರ ರಾಜಕಾರಣ. ಸೊ ಹಾಗಾಗಿ ಅದನ್ನ ಕಂಪೇರ್ ಮಾಡ್ತಾರೆ ಜನ. ಇನ್ನೊಬ್ಬ ಮಗಂದು ಕೂಡ ಮತ್ತೆ ಪೊಲಿಟಿಕಲಿ ತುಂಬಾ ಸ್ಮಾರ್ಟ್ ಇದ್ದಾರೆ ಅವರು, ತುಂಬಾ ಆರ್ಟಿಕ್ಯುಲೇಷನ್ ಮಾಡ್ತಾರೆ. ಟ್ಯಾಕ್ಸಿ ಅವ್ನು ಮಾತಾಡ್ತಾನೆ, ಹೇರ್ ಕಟಿಂಗ್ ಮಾಡ್ತಾನೆ, ರಿಕ್ಷಾ ಓಡಿಸೋನ್ ಮಾತಾಡ್ತಾನೆ. ನೀವು ಪಾರ್ಟಿ ಆಫೀಸ್ಗಳಿಗೆ ಹೋಗ್ಬೇಕಾಗಿಯೇ ಇಲ್ಲ. ಅಲ್ಲಿ ಜನರು ನಿಮಗೆ ಜಾತಿ ಲೆಕ್ಕಾಚಾರ, ಯಾವ ಕ್ಯಾಂಡಿಡೇಟ್ ಹಿಂದೆ ಯಾರಿದ್ದ, 15 ವರ್ಷದ ಹಿಂದೆ ಯಾರಿದ್ದ, ಎಲ್ಲ ಜನರೇ ಹೇಳ್ತಾರೆ. ಸೊ ಪೊಲಿಟಿಕಲಿ ತುಂಬಾ ಸ್ಮಾರ್ಟ್ ಇದ್ದಾರೆ ಬಿಹಾರದವರು. ಬಟ್ ರಾಜ್ಯ ಹಿಂದುಳಿದಿದೆ ಅಂತ ಹೇಳೋದಂದ್ರೆ ಸ್ವಲ್ಪ ಬೇಸರ. ಈ ಸಲ ಒಂದು ವೇಳೆ ಅಲ್ಲಿ NDA ಏನಾದ್ರೂ ಗೆದ್ರೆ ನಿತೀಶ್ ಕುಮಾರ್ ಇಂದನ ಅಥವಾ ನಿತೀಶ್ ಕುಮಾರ್ ಭರವಸೆ? ಬರೀ ನಿತೀಶ್ ಕುಮಾರ್ ಅಂತ ಹೇಳಲ್ಲ, ಒಂದು ನಾನು ಹೇಳಿದೆ LJP ಫ್ಯಾಕ್ಟರಿ ಕೂಡ ಇದೆ, ನರೇಂದ್ರ ಮೋದಿ ಅವರ ಫ್ಯಾಕ್ಟರಿ ಕೂಡ ಇದೆ. ನರೇಂದ್ರ ಮೋದಿ ಕೂಡ ಪಾಪ್ಯುಲರ್ ಇದ್ದಾರೆ ಅಲ್ಲಿ. ಯಾಕೆಂತ ಹೇಳಿದ್ರೆ, ಒಂದು UP ಎಲೆಕ್ಷನ್ ಅಲ್ಲಿ 2022 UP ಎಲೆಕ್ಷನ್ ಅಲ್ಲಿ ಹೆಚ್ಚು ಚರ್ಚೆ ಆಗಿದ್ದು ಗರೀಬ್ ಕಲ್ಯಾಣ ಯೋಜನೆ. ಕೇಂದ್ರ ಸರ್ಕಾರ ಕೊರೋನಾ ಟೈಮ್ ಅಲ್ಲಿ 5 ಕಿಲೋ ಅಕ್ಕಿ ಕೊಡೋದು ಗರೀಬ್ ಕಲ್ಯಾಣ, ಅದನ್ನ ಈಗಲೂ ಕೂಡ 80 ಕೋಟಿ ಜನರಿಗೆ ಕೊಡ್ತಾ ಇದಾರಲ್ಲ, ಅದು ಈಗಲೂ ಕಂಟಿನ್ಯೂ ಆಗಿದೆ. ಅದು ಬಿಹಾರದಂತ ರಾಜ್ಯದಲ್ಲಿ ಮುಖ್ಯ ಆಗುತ್ತೆ. ನೀವು ತೀರಾ ಹಳ್ಳಿ ಪ್ರದೇಶಕ್ಕೆ ಹೋದ್ರೆ ಮೋದಿಜಿ ಹಮ್ಕೋ ದೇಖಾ ಹೈ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅಕ್ಕಿ ಸಿಗ್ತಾ ಇದೆ, ನಮಗೆ ಈಗ ಅಂಗಡಿಗೆ ಹೋಗಿ ಖರೀದಿ ಮಾಡಬೇಕಾಗಿಲ್ಲ, ನಮಗೆ ಕೊಡ್ತಾ ಇದ್ದಾರೆ, ಇನ್ನು ಕಂಟಿನ್ಯೂ ಆಗ್ತಾ ಇದೆ, ಮತ್ತೆ ನಾವು ಯಾಕೆ ಅವ್ರನ್ನ ಬಿಟ್ಕೊಡ್ಬೇಕು ಅಂತ ಸಿಂಪಲ್ ಆಗಿ ಕೇಳೋದು ಅವರೇ ಅಷ್ಟೇ. ಡೆಲ್ಲಿ ಬ್ಲಾಸ್ಟ್ ವಿಚಾರ ನೋಡಿ, ಕ್ರೋನಿ ಕ್ಯಾಪಿಟಲಿಸಮ್, ಅದಾನಿ ಅಂಬಾನಿ ಅಥವಾ ವೋಟ್ ಚೋರಿ, ಅವರಿಗೆ ಅದು ಮ್ಯಾಟರ್ ಆಗೋದಿಲ್ಲ. ಅಲ್ಲಿ ಬಿಹಾರದಂತ ರಾಜ್ಯದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಮ್ಯಾಟರ್ ಆಗೋದು ನನ್ನ ಲೈಫ್, ನನ್ನ ರೋಜಿ ರೋಟಿ 3 ಅದೇ ಕೌಂಟ್ ಆಗೋದು. ಅದನ್ನ ಈ ಸರ್ಕಾರ ಕೊಡ್ತಾ ಇದೆ, ಅದು ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಅನ್ಸುತ್ತೆ. ಹಾಗಂತ ತೇಜಸ್ವಿ ಯಾದವ್ ಅನ್ನ ವೈಪ್ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾದವ್ ಮುಸ್ಲಿಂ ವೋಟ್ ಬ್ಯಾಂಕ್ ಬಹಳ ತಗಡ ಅವರಿಗೆ ಬೆಂಬಲ ಇದೆ. ಲಾಸ್ಟ್ ಎಲೆಕ್ಷನ್ ಅಲ್ಲೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ RJD ಮತ್ತೆ ತೇಜಸ್ವಿ ಯಾದವ್ ಲೀಡರ್ಶಿಪ್ ಅಲ್ಲಿ. ಈಗಲೂ ಕೂಡ ನೀವು ಸೋಷಿಯಲ್ ಮೀಡಿಯಾದ ಅನೇಕ ಸರ್ವೆಗಳನ್ನು ನೋಡ್ತಾ ಇದ್ರೆ, ನಿಮಗೆ ಯಾರು